ಆಗ್ತಿದ್ದೀರಾ ಇಲ್ಲಿ? ಆರ್ ಎಲ್ಸ್ ಇಲ್ಲಿ ಅರೇಂಜ್ ಮ್ಯಾರೇಜ್ ಆಗೋದಿಕ್ಕೆ ಒಂದು ಸಂಬಂಧ ಅನ್ನೋದನ್ನ ಹುಡುಕ್ತಿದ್ದೀರಾ? ಕೆಲವ್ರು ಇಲ್ಲಿ ಜಾಬ್‌ಗೆ ಟ್ರೈ ಮಾಡ್ತಿದ್ದೀರಾ. ಬಟ್ ಅದು ನೀವು ಟ್ರೈ ಮಾಡ್ದಷ್ಟುನು ಅದು ಸಡನ್ ಆಗಿ ಬ್ರೇಕ್ ಆಗ್ತಿದೆ. ಈವನ್ ನೀವ್ ಅನ್ಕೊಂಡಿರೋ ರೀತಿ ಕೆಲ್ಸ ಸಿಗ್ತಿಲ್ಲ ಅಂಡ್ ನೀವ್ ಅನ್ಕೊಂಡಂಗೆ ಹುಡುಗಿ ಸಿಗ್ತಿಲ್ಲ. ಅದು ನಿಮ್ ಕಡೆಯಿಂದ ಆಗ್ಲಿ ಅಥವಾ ಆ ಕಡೆಯಿಂದ ನೀವ್ ಇಂಟರ್ವ್ಯೂ ಕೊಟ್ಟಿರ್ತೀರಾ, ಆ ಕಡೆಯಿಂದ ಮೆಸೇಜ್ ಬರ್ತಿಲ್ಲ ನಿಮ್ಗೆ ಓಕೆ ಆಗಿದ್ಯಾ ಇಲ್ವಾ ಅಂತ. ಆರ್ ಎಲ್ಸ್ ನಿಮ್ಗೆ ಹುಡುಗಿ ನಿಮಗ್ ಇಷ್ಟ ಆಗಿರ್ತಾರೆ ಅಥವಾ ಹುಡುಗ ನಿಮಗ್ ಇಷ್ಟ ಆಗಿರ್ತಾರೆ ಆ ಪ್ರಪೋಸಲ್. ಬಟ್ ಆ ಕಡೆಯಿಂದ ಏನು ಆನ್ಸರ್ ಬರ್ತಿಲ್ಲ ನಿಮ್ಗೆ. ಸೊ ನೀವು ಇಲ್ಲಿ ಸ್ವಲ್ಪ ಟೆನ್ಷನ್ ಆಗಿದ್ದೀರಾ. ಯಾಕೆ ಈ ರೀತಿ ಎಲ್ಲ ಆಗ್ತಿದೆ? ಏನ್ ನನ್ನ ಲೈಫಲ್ಲಿ ಇದು ಕಂಪ್ಲೀಟ್ ಆಗದೇ ಇಲ್ವಾ ಅಂತ ನೀವು ಗೊಂದಲದಲ್ಲಿ ನೀವಿದ್ದೀರಾ, ಜಗ್ಲಿಂಗ್ ಅಲ್ಲಿ. ಇಲ್ಲಿ ಯೂನಿವರ್ಸ್ ಏನ್ ಹೇಳ್ತಿದ್ದಾರೆ ನಿಮ್ ಸಿಚುವೇಶನ್ಗೆ ಅಂತಂದ್ರೆ, ನೀವ್ ಏನೇ ಟ್ರೈ ಮಾಡಿದ್ರುನು ಆದಷ್ಟು ಅದ್ರ ಬಗ್ಗೆ ಕ್ಲಿಯರ್ ಆಗಿ ತಿಳ್ಕೊಳ್ಳಿ ಫಸ್ಟ್. ನೀವ್ ಏನ್ ಮಾಡ್ತಿದ್ದೀರಾ ಇಲ್ಲಿ ತಪ್ಪು ಅಂತಂದ್ರೆ, ನಿಮ್ಗೆ ಆ ಜಾಬ್ ಬಗ್ಗೆ ಐಡಿಯಾ ಇರೋದಿಲ್ಲ. ಇಂಟರ್ವ್ಯೂ ಕೊಟ್ಬಿಟ್ಟಿರ್ತೀರಾ, ಅದ್ರ ಬಗ್ಗೆ ಕನ್ಸ್ ಕಾಣ್ತಿರ್ತೀರಾ. ಈವನ್ ಆ ಕಡೆ ಪ್ರಪೋಸಲ್ ಏನು ನೀವೇ ಕೊಟ್ಟಿರ್ತೀರಾ ಅನ್ಸುತ್ತೆ. ಅರೇಂಜ್ ಮ್ಯಾರೇಜ್ ಅಲ್ಲ, ನೀವೇ ಒಂದು ಪ್ರಪೋಸಲ್ ಅನ್ನೋದು ಕೊಟ್ಟಿರ್ತೀರಾ ಅಲ್ಲಿ. ಅವ್ರೆಲ್ಸ್ ಅವರೇ ಬಂದ್ ನೋಡಿರ್ತಾರೆ ಅಂದ್ರೂನು ನೀವಲ್ಲಿ ನಿಮ್ ಎನರ್ಜಿನ ಇನ್ವೆಸ್ಟ್ ಮಾಡ್ತಿದ್ದೀರಾ ಅದ್ರ ಬಗ್ಗೆನೇ ಯೋಚನೆ ಮಾಡೋದು. ಅಂಡ್ ಫೀಲಿಂಗ್ಸ್ ಬರ್ತಿದೆ ನಿಮ್ಗೆ, ಫೀಲಿಂಗ್ಸ್ ನ ಬರ್ಸ್ಕೊಳ್ತಿದ್ದೀರಾ ನೀವು. ಬಿಕಾಸ್ ನೀವ್ ನೋಡಿದ ತಕ್ಷಣ ನೀವ್ ಅಟ್ರಾಕ್ಟ್ ಆಗ್ತಿದ್ದೀರಾ ಅಲ್ಲಿ. ನೋ, ಅವ್ರು ನಿಮ್ಮನ್ನ ಅಟ್ರಾಕ್ಟ್ ಮಾಡ್ಕೊಂಡು ನೀವ್ ಅವರಿಗೆ ಅಟ್ರಾಕ್ಟ್ ಆಗ್ಬೇಕು. ನೀವ್ ಅಟ್ರಾಕ್ಟ್ ಆಗೋದಲ್ಲ, ಸಾರಿ, ಅವರು ನಿಮಗೆ ಅಟ್ರಾಕ್ಟ್ ಆಗ್ಬೇಕು. ಅಂಡ್ ನಿಮಗೆ ಐಡಿಯಾ ಇಲ್ಲ ಇಲ್ಲಿ ಅವ್ರ ಬಗ್ಗೆ ಏನು ಅಂತಾನು ನೀವು ತಿಳ್ಕೊಳ್ಳೋದಿಲ್ಲ. ಬಟ್ ನಿಮ್ ಫೀಲಿಂಗ್ಸ್ ನ ನಿಮ್ಗೆ ಫೀಲಿಂಗ್ಸ್ ಅನ್ನೋದು ಸ್ಟಾರ್ಟ್ ಆಗ್ಬಿಡುತ್ತೆ ಬೇಗ ಅವ್ರ ಬಗ್ಗೆ. ನೋ, ಅದು ತಪ್ಪು. ಬಿಕಾಸ್ ನೀವು ಕ್ಲಿಯರ್ ಆಗಿ ನೀವು ತಿಳ್ಕೊಬೇಕು ಅವ್ರು ನಿಮಗ್ ಆಗುತ್ತಾ ಇಲ್ವಾ. ನೀವ್ ಈ ರೀತಿ ಫೀಲಿಂಗ್ಸ್ ಎಲ್ಲ ಇಟ್ಕೊಬಿಡ್ತೀರಾ ಒಂದ್ಸಲ ನೋಡಿದ ತಕ್ಷಣ. ಆರ್ ಎಲ್ಸ್ ಒಂದು ಕೆಲ್ಸ ಇದು ನನ್ಗೆ ಆಗ್ಬಿಡುತ್ತೆ ಅಂತ ಎಷ್ಟೋ ಕನ್ಸೆಲ್ಲ ಕಾಣ್ಬಿಡ್ತೀರಾ, ಬಟ್ ಅಲ್ಲಿ ಅದ್ ಆಗದೇ ಇಲ್ಲ. ನಿಮ್ಗೆ ಒಂದ್ ಭಯ ಅನ್ನೋದು ಸ್ಟಾರ್ಟ್ ಆಗ್ಬಿಡುತ್ತೆ, ಇವ್ರು ಆಗುತ್ತಾ ಇಲ್ವಾ, ಇವ್ರು ನನ್ನ ಒಪ್ಕೊಳ್ತಾರ ಇಲ್ವಾ, ಈ ಕೆಲ್ಸ ನನ್ಗೆ ಆಗುತ್ತಾ ಇಲ್ವಾ ಅಂತ ಅನ್ನೋದು. ಸೊ ಅದು ಸಡನ್ ಆಗಿ ಅದು ಬ್ರೇಕಪ್ ಆಗುತ್ತೆ. ಬೇಡ ಅನ್ನೋ ರೀತಿ ನೋ ನೋ ಅನ್ನೋದೇ ಬರುತ್ತೆ ಆ ಕಡೆಯಿಂದ. ಅಲ್ಲಿ ನೀವು ಸೆಲೆಕ್ಟ್ ಆಗಿರೋದಿಲ್ಲ ಆ ಜಾಬ್ಗೆ. ಈ ರೀತಿ ಎಲ್ಲ ಆದಾಗ ನೀವು ಡಿಸ್ಟರ್ಬ್ ಆಗ್ತಿದ್ದೀರಾ. ಬಿಕಾಸ್ ನೀವು ಕ್ಲಿಯರ್ ಕಟ್ ಆಗಿ ನೀವು ಅದ್ರ ಬಗ್ಗೆ ತಿಳ್ಕೊಬೇಕು. ತಿಳ್ಕೊಂಡ್ ನಂತರನೇ ನೀವು ನಿಮ್ಗೆ ಅದು ಆಗುತ್ತಾ, ಸೂಟ್ ಆಗುತ್ತಾ ಇಲ್ವಾ ಆ ವರ್ಕ್ ಅನ್ನೋದನ್ನ ನೀವು ತಿಳ್ಕೊಂಡು ನೀವು ಆ ಕಡೆ ಮೂವ್ ಆನ್ ಆಗಿ ನೀವು ಅಲ್ಲಿ ಇಂಟರ್ವ್ಯೂ ಅನ್ನೋದು ಕೊಡ್ಬೇಕು. ಇದು ಮ್ಯಾರೇಜ್ ಅಲ್ಲೂ ಅನ್ವಯಿಸುತ್ತೆ. ನೀವು ಅವ್ರ ಬಗ್ಗೆ